ವಾರ್ತೆಯ ಮುಖ್ಯಾಂಶಗಳು. ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರು ಸಂಸದರು ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ. ಇಂದು 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರಿಂದ ಚಾಲನೆ. ತಹಶೀಲ್ದಾರ್ ಪಟ್ಟರಾಜಗೌಡ. ನಗರಸಭೆ ಆರೋಗ್ಯ ಶಾಖೆಯಿಂದ ವಿವಿಧ ಯೋಜನೆಗಳಡಿ ಬಂದಂತ ಸಾಮಗ್ರಿಗಳನ್ನು ವಿತರಿಸಲಾಯಿತು. ನೂತನ ಕಂದಾಯ ಉಪಗ್ರಾಮದ ನಾಮಫಲಕ ಅನಾವರಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಮತ್ತು ಶಾಸಕ ಶ್ರೀನಿವಾಸ ಮಾನೆ ಅನಾವರಣಗೊಳಿಸಿದರು. ಆಯುಷ್ಮಾನ್ ಆರೋಗ್ಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಇಂದು ಅಧಿಕಾರ ಸ್ವೀಕಾರ. ಎಂಟೆಕ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ 2ನೇ ರ್ಯಾಂಕ್ ಗಳಿಸಿದ ತವರೂರಿಗೆ ಕೀರ್ತಿ ತಂದ ಕುಮಾರಿ ಶರ್ವಾಣಿ ಎಸ್. 14 ತಿಂಗಳು 3 ದಿನದ ನನ್ನ ಅವಧಿಯಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಾಕಷ್ಟು ಜನಪರ ಕಾರ್ಯಗಳನ್ನು ಮಾಡಲಾಗಿದೆ. ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ. ಸಮಸ್ತ ನಾಡಿನ ಜನತೆಗೂ, ನಮ್ಮೆಲ್ಲ ಗ್ರಾಹಕರಿಗೂ, ಜಾಹೀರಾತುದಾರರಿಗೂ ಹಾಗೂ ಕದಂಬ ನ್ಯೂಸ್ ಫಸ್ಟ್ ವೀಕ್ಷಕರೆಲ್ಲರಿಗೂ ಕೂಡ ಕದಂಬ ನ್ಯೂಸ್ ಫಸ್ಟ್ ಬಳಗದ ಕಡೆಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 31ರಂದು ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ವಿರೋಧಿಸಿ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರು ಮತ್ತು ಸಂಸದರು ಒಳಗೊಂಡ ನಿಯೋಗವು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಬೆಂಗಳೂರಿನಲ್ಲಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಶಿವರಾಂ ಹೆಬ್ಬಾರ್ ಅವರು ಬೆಡ್ತಿ ವರದಾ ನದಿ ಜೋಡಣೆಯಿಂದ ಉಂಟಾಗಬಹುದಾದ ಪರಿಸರ ಹಾಗೂ ಜನಜೀವನದ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಯವರಿಗೆ ವಿಸ್ತೃತವಾಗಿ ವಿವರಿಸಿದರು. ಅಲ್ಲದೆ ಈ ಯೋಜನೆ ಪ್ರದೇಶದ ಜನರ ಹಿತಾಸಕ್ತಿಯನ್ನು ಕಾಪಾಡುವಂತೆ ಸರ್ಕಾರದಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ, ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಹಾರ್ದಿಕ ಅಭಿನಂದನೆಗಳು. ನಮ್ಮ ಬೂಥೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ವಿನಾಯಕ್ ವಸಂತ್ ಶೆಟ್ಟಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಾನಸೂರಿನ ಗೆಳೆಯರ ಬಳಗದ ವತಿಯಿಂದ ಸಮಾಜಮುಖಿ ಸೇವಕ ಎಂದು ಪುರಸ್ಕಾರ ಮಾಡುತ್ತಿರುವುದು ನಮಗೆಲ್ಲ ಸಂತಸದ ವಿಷಯವಾಗಿದ್ದು, ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು, ಕೀರ್ತಿ ಸಿಗಲಿ ಎಂದು ಶುಭ ಹಾರೈಸುವ ಅಧ್ಯಕ್ಷರು ಶ್ರೀಧರ್ ಮೊಗೇರ್, ಉಪಾಧ್ಯಕ್ಷರು ಭಾಸ್ಕರ್ ಶೆಟ್ಟಿ, ನಿರ್ದೇಶಕರುಗಳಾದ ಕೇಶವ್ ಶೆಟ್ಟಿ, ಪೀಟರ್ ಫರ್ನಾಂಡಿಸ್, ರಾಘವೇಂದ್ರ ಭಟ್, ವಸಂತ್ ಶೆಟ್ಟಿ, ಉಮಾಕಾಂತ್ ಶೆಟ್ಟಿ, ಅಮಿತ್ ಹೆಗಡೆ, ರವಿ ಶೆಟ್ಟಿ, ತುಕಾರಾಮ್ ನೇತ್ರೇಕರ್, ಮಂಗಲಾ ಮಳಗಿ, ಸಾವಿತ್ರಿ ನಾಯ್ಕ್, ಬೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ, ಶಿರಸಿ, ಉತ್ತರ ಕನ್ನಡ. ತಾಲೂಕಾ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ, ತಾಲೂಕು ಆಡಳಿತ ಶಿರಸಿಯವರ ಸಂಯುಕ್ತಾಶ್ರಯದಲ್ಲಿ ಇಂದು ಬೆಳಗ್ಗೆ 8:45ಕ್ಕೆ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಮತ್ತು ಮೆರವಣಿಗೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಅವರು ಚಾಲನೆ ನೀಡಲಿದ್ದಾರೆ ಹಾಗೂ ಕನ್ನಡಾಂಬೆಯ ವಿಗ್ರಹದ ರಥ ವಾಹನದೊಂದಿಗೆ 42 ಶಾಲಾ ತಂಡಗಳು, 8 ರೂಪಕಗಳು ಪಾಲ್ಗೊಳ್ಳಲಿದ್ದು ಎಂದು ತಹಶೀಲ್ದಾರ್ ಪಟ್ಟರಾಜಗೌಡ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ಶ್ರೀ ಮಾರಿಕಾಂಬಾ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಕದಂಬ ರತ್ನಾಕರ ಜಿ ನಾಯ್ಕ್, ಜಿಎಂ ಹೆಗಡೆ ಬೊಮ್ಮನಹಳ್ಳಿ, ಅನುರಾಧ ರಾಮಚಂದ್ರ ಹೆಗಡೆ ಅವರಿಂದ ಕಾವ್ಯ ಕುಂಚ ನೃತ್ಯ ವಿನೂತನ ಕಾರ್ಯಕ್ರಮ ಜರುಗಲಿದೆ. ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಸಕರ ಮಾದರಿ ಈ ಪ್ರಶಾಲೆ ನಂಬರ್ 2, ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆ, ಲಯನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಮತ್ತು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಐಶ್ವರ್ಯ ಡಿಆರ್ಜಿಎಸ್ಕೆ ಮೆಲೋಡೀಸ್ ಶಿರಸಿ ತಂಡದ ದೀಪಕ್ ರೇವಣ್ಕರ್ ಮತ್ತು ಸಂತೋಷ್ ಕಾರ್ತಿಕ್ ಗೀತಾ ಸಂಗಡಿಗರಿಂದ ಪ್ರಸಿದ್ಧ ಹಾಡುಗಳ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಾದ ಶ್ರೀ ಗಣಪತಿ ಹರಿಶ್ಚಂದ್ರ ಭಟ್, ಪರಿಸರ ಕ್ಷೇತ್ರ, ಜಿಎಂ ಹೆಗಡೆ ಬೊಮ್ಮನಹಳ್ಳಿ ಕ್ಷೇತ್ರ, ಚಿತ್ರಕಲೆ ಕ್ಷೇತ್ರ, ಶ್ರೀ ರತ್ನಾಕರ ಬಿ ನಾಯ್ಕ್, ಸಾಹಿತ್ಯ ಕ್ಷೇತ್ರ, ಶ್ರೀಮತಿ ಅನುರಾಧ ರಾಮಚಂದ್ರ ಹೆಗಡೆ, ಭರತನಾಟ್ಯ ಕ್ಷೇತ್ರ, ಶ್ರೀ ಮಧುಕೇಶ್ವರ್ ಕೆ ನಾಯ್ಕ್, ಕಲೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಇವುಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಪ್ರಕಟಣೆಯ ಮೂಲಕ ತಾಲೂಕು ಆಡಳಿತ ತಿಳಿಸಿದೆ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ಶುಭಾಶಯ ಕೋರುವವರು ಶ್ರೀಮತಿ ಶರ್ಮಿಳಾ ಚಂದ್ರಶೇಖರ್ ಮಾದನಗೇರಿ, ಮಾನ್ಯ ಅಧ್ಯಕ್ಷರು ನಗರಸಭೆ ಶಿರಸಿ, ಹಾಗೂ ಶ್ರೀ ರಮಾಕಾಂತ್ ಭಟ್, ಮಾನ್ಯ ಉಪಾಧ್ಯಕ್ಷರು ನಗರಸಭೆ ಶಿರಸಿ, ಶ್ರೀ ರಾಘವೇಂದ್ರ ವಿಘ್ನೇಶ್ವರ್ ಶೆಟ್ಟಿ, ಮಾನ್ಯ ಸ್ಥಾಯಿ ಸಮಿತಿ ಚೇರ್ಮನ್ನರು ನಗರಸಭೆ ಶಿರಸಿ, ಹಾಗೂ ಶ್ರೀ ಪ್ರಕಾಶ್ ಎಂ ಚನ್ನಪ್ಪನವರ್, ಪೌರಾಯುಕ್ತರು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ನಗರಸಭೆ ಶಿರಸಿ. ಅಕ್ಟೋಬರ್ 30ರಂದು ಇಲ್ಲಿನ ನಗರಸಭೆ ಆವರಣದಲ್ಲಿ ನಗರಸಭೆಯ ಆರೋಗ್ಯ ಶಾಖೆಯಿಂದ ವಿವಿಧ ಯೋಜನೆಗಳಡಿ ಸಾಮಗ್ರಿಗಳನ್ನು ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಅವರು ಅಮೃತ ನಿರ್ಮಲ ನಗರ ಯೋಜನೆಯಡಿ ಡಸ್ಟ್ಬಿನ್ಗಳನ್ನು, ಮೈಕ್ ಸಾಮಗ್ರಿಗಳನ್ನು, SBM 20 ಯೋಜನೆಯ ಐಇಸಿ ಘಟಕದ ಅಡಿಯಲ್ಲಿ 42 ಚದರ ಮೀಟರ್ LED ಹಾಗೂ ಬಿಡಾಡಿ ದನಗಳಿಗೆ ರಿಫ್ಲೆಕ್ಷನ್ ನೈಟ್ ಬೆಲ್ಟ್ ಅಳವಡಿಕೆಗಳನ್ನು ನಗರಸಭೆ ವತಿಯಿಂದ ನೀಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು. ಈ ಸಮಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಅವೆಮರಿಯ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿಗೆ ಡಸ್ಟ್ಬಿನ್ಗಳನ್ನು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮತ್ತು ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಮೈಕ್ ಮತ್ತು ಇತರೆ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ವಿ ಶೆಟ್ಟಿ, ಸದಸ್ಯರುಗಳಾದ ಪ್ರದೀಪ್ ಶೆಟ್ಟಿ, ಶ್ರೀಕಾಂತ್ ಬಳ್ಳಾರಿ, ವನಿತಾ ಶೆಟ್ಟಿ, ಶಮೀಮಾ ಬಾನು, ಮುಕ್ತಾ ಶೆಟ್ಟಿ, ನಾಗರತ್ನ ಜೋಗ್ಲೇಕರ್, ತಾರಾನಾಯ್ಕ್ ಹಾಗೂ ಪೌರಾಯುಕ್ತ ಪ್ರಕಾಶ್ ಎಂ ಚನ್ನಪ್ಪನವರ್, ಸಹಕಾನಿ ಅಭಿಯಂತರರಾದ ಶಿವರಾಜ್ ಕನಕಪ್ಪನವರ್, ಇತರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಪಂಚ ಗ್ಯಾರಂಟಿಗಳ ಜೊತೆಗೆ ಭೂ ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ವಾಸಿಸುವವರನ್ನು ಮನೆಯ ಒಡೆಯನನ್ನಾಗಿ ಮಾಡಿ 10 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ಭೂಮಿಗೆ ಮಾಲೀಕನನ್ನಾಗಿ ಮಾಡಿದೆ. ಶಾಸಕ ಶ್ರೀನಿವಾಸ್ ಮಾನೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ ಪರಿಣಾಮ ಜಿಲ್ಲೆಯಲ್ಲಿಯೇ ಹಾನಗಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಹಕ್ಕುಪತ್ರ ಪಡೆಯುತ್ತಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ಶುಕ್ರವಾರ ತಾಲೂಕಿನ ಆಲದಕಟ್ಟಿ ಗ್ರಾಮದಲ್ಲಿ ಆಲದಕಟ್ಟಿ ಮತ್ತು ಬಿಂಗಾಪುರ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ನಂತರ ಶಾಸಕ ಶ್ರೀನಿವಾಸ್ ಮಾನೆ ಮಾತನಾಡಿ, ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳ ಜೊತೆಗೆ ತಾಲೂಕಿನ ಜನತೆಗೆ ಹಕ್ಕುಪತ್ರ ದೊರಕಿಸುವ 6ನೇ ಗ್ಯಾರಂಟಿಯ ಭರವಸೆ ಸಹ ನೀಡಲಾಗಿದ್ದು, 30 ರಿಂದ 40 ವರ್ಷಗಳ ಕಾಲ ಮನೆ ಮಾಲೀಕತ್ವ ಇಲ್ಲದೆ ಪರಿತಪಿಸುತ್ತಿದ್ದ ಸಾವಿರಾರು ಕುಟುಂಬಗಳಲ್ಲೀಗ ಸಂತಸ ಮೂಡಿಸಿದ ಸಾರ್ಥಕತೆ ನನ್ನದಾಗಿದೆ. ಶಿಕ್ಷಣ, ವಿದ್ಯುತ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿಸಿ ಡಾ. ವಿಜಯ್ ಮಹಾಂತೇಶ್ ದಾನಮ್ಮನವರ್, ಜಿಲ್ಲಾ ಪಂಚಾಯತ್ ಸಿಇಒ ರುಚಿ ಬಿಂದಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ, ಸವಣೂರು ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ, ತಹಶೀಲ್ದಾರ್ ರೇಣುಕಾ ಎಸ್, ಆಲದಕಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಳವ್ವ ದೇವಸೂರ ಸೇರಿದಂತೆ ಅನೇಕರು ಹಾಜರಿದ್ದರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಕಾರವಾರ ಇವರ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಲಭಾಗ ಆಯುಷ್ಮಾನ್ ಆರೋಗ್ಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಆರೋಗ್ಯಕ್ಕೆ ನನ್ನ ಮೊದಲ ಆದ್ಯತೆ. ಈ ಆರೋಗ್ಯ ಕಟ್ಟಡ ನಮ್ಮ ಜಿಲ್ಲೆಯ ಮೊದಲ ಆರೋಗ್ಯ ಕಟ್ಟಡವಾಗಿದೆ. ಅಂದಾಜು 65 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಕಟ್ಟಡವು ಜನರಿಗೆ ಬಹುಮುಖ್ಯ ಅಂಗವಾಗಿದೆ. ಇದರ ಪ್ರಯೋಜನ ಸಾರ್ವಜನಿಕರು ಪಡೆಯುವಂತೆ ಆಗಬೇಕು. ಈ ಕಟ್ಟಡ ನಿರ್ಮಾಣಕ್ಕೆ ಗಣಪತಿ ನಾಯ್ಕ ಅವರು 5 ಗುಂಟೆ ಜಾಗವನ್ನು ನೀಡಿದ್ದಾರೆ. ಅವರ ಭಾವಚಿತ್ರವನ್ನು ಅಳವಡಿಸಿ ಪ್ರೋತ್ಸಾಹಿಸಿ ಎಂದರು. ಈ ಕಲಿಯುಗದಲ್ಲೂ ಮಾನವೀಯತೆ ಮೆರೆದ ದಿವಂಗತ ಗಣಪತಿ ವೆಂಕಟಪ್ಪ ನಾಯ್ಕ ಅವರಿಗೆ ಧನ್ಯವಾದಗಳು. ಈ ಕಟ್ಟಡ ನಮ್ಮ ಬಿಜೆಪಿ ಅವಧಿಯಲ್ಲಿ ಪ್ರಯತ್ನ ಮಾಡಿ ಮಂಜೂರು ಮಾಡಿದ್ದೇನೆ. ಅಲ್ಲದೆ ಟ್ರಾಮ್ ಸೆಂಟರ್ ಸದ್ಯದಲ್ಲೇ ಉದ್ಘಾಟನೆಗೊಳ್ಳಲಿದೆ ಎಂದರು.
ನಂತರ ಕಾರ್ಯಕ್ರಮದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಜಾಗ ದಾನ ಮಾಡಿದ ದಿವಂಗತ ಗಣಪತಿ ನಾಯ್ಕ ಅವರ ಸ್ಮರಣಾರ್ಥ ಅವರ ಪುತ್ರರಾದ ಲಕ್ಷ್ಮಣ್ ನಾಯ್ಕ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬಾಗ ಪಂಚಾಯತ್ ಅಧ್ಯಕ್ಷರು ಮಂಜುನಾಥ್ ನಾಯ್ಕ್, ಪಂಚಾಯತ್ ಉಪಾಧ್ಯಕ್ಷರು ಕಮಲಾ ಗಾವಡಿ, ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ನಾಯ್ಕ್, ಮಹಾದೇವಿ ಮುಕ್ರಿ, ತಹಶೀಲ್ದಾರ್ ಕೃಷ್ಣ ಕಾಮ್ಕರ್, ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆರ್ಎಲ್ ಭಟ್, ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಅಜ್ಞಾನ್ ನಾಯಕ್, ಕಾಗಲ್ ಆರೋಗ್ಯ ವೈದ್ಯಾಧಿಕಾರಿಗಳು ವಿಶ್ವೇಶ್ ನಾಯ್ಕ್ ಹಾಗೂ ಡಾಕ್ಟರ್ ಅರ್ಚನಾ ನಾಯ್ಕ್ ಹಾಗೂ ಪಂಚಾಯತ್ ಸದಸ್ಯರು, ಊರ ನಾಗರಿಕರು, ಹಿರಿಯರು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ದಿನಕರ್ ಶೆಟ್ಟಿ, ಶಾಸಕರು, ಕುಮಟಾ ವಿಧಾನಸಭಾ ಕ್ಷೇತ್ರ. ಇಲ್ಲಿಯ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಇಂದು ಅಧಿಕಾರ ಸ್ವೀಕರಿಸಿದ ಪ್ರೊಫೆಸರ್ ಡಾಕ್ಟರ್ ವಿಶ್ವನಾಥ್ ಅವರಿಗೆ ವಿವಿಧ ಸಂಘಟನೆಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರಾದ ನಾಗರಾಜ್ ಡಿ ಸಿರ್ಸಿಕರ್ ಮುದೋಳ್, ವಿನಾಯಕ್ ಸಿ ನಾಯ್ಕ್, ಚಂದ್ರಕಾಂತ್ ಡಿ ರೇವಣ್ಕರ್, ರಾಜೇಶ್ ಪಿ ನೇತ್ರೇಕರ್, ಅಮರ್ ಎಂ ನೇರಲಕಟ್ಟಿ, ಪ್ರಭಾಕರ್ ಎನ್ ಜೋಗ್ಲೇಕರ್, ಅರವಿಂದ್ ಬಿ ನೇತ್ರೇಕರ್, ಕುಮಾರ್ ಕೆ ಬೋರ್ಕರ್, ಮೋಹನ್ ಬಿ ನೇತ್ರೇಕರ್, ಹರೀಶ್ ಎ ಪಾಲೇಕರ್, ಜನಾರ್ದನ್ ಎಲ್ ಕಾನಡೆ, ಅಮರ್ ಜೆ ಜೋಗ್ಲೇಕರ್, ರಾಘವೇಂದ್ರ ಕೆ ಬೋರ್ಕರ್, ರಾಘವೇಂದ್ರ ಮುರುಡೇಶ್ವರ್ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ಶಿರಸಿಯ ಸಾಮಾಜಿಕ ಕಾರ್ಯಕರ್ತ ಓರಿಯಂಟ್ ಡಿಸ್ಟಿಲರೀಸ್ ಇಂಕ್ ಕಂಪನಿಯ ಎಎಸ್ಎಂ ಸತೀಶ್ ನಾಯ್ಕ್ ಮಧುರವಳ್ಳಿ ಮತ್ತು ಮಾರಿಕಾಂಬಾ ಪಿಯು ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕಿ ರತ್ನಮ್ಮ ಡಿಸಿ ಇವರ ಪುತ್ರಿ ಕುಮಾರಿ ಶರ್ವಾಣಿ ಎಸ್ ಇವಳು ಬೆಂಗಳೂರಿನ ದಯಾನಂದ ಸಾಗರ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ 2ನೇ ರ್ಯಾಂಕ್ ಗಳಿಸಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಶಿರಸಿಗೆ ಗೌರವ ತಂದಿದ್ದಾಳೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ವಿಶ್ವವಿದ್ಯಾಲಯದಲ್ಲಿ ನಡೆದ ಘಟಿಕೋತ್ಸವ ಸಮಾರಂಭದಲ್ಲಿ ವೈಸ್ ಚಾನ್ಸಲರ್ ಅವರಿಂದ ರ್ಯಾಂಕ್ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತಾಳೆ. ಶರ್ವಾಣಿ ಇವಳು ನಗರದ ಎಂಇಎಸ್ ಪ್ರಾಥಮಿಕದಿಂದ ಚೈತನ್ಯ ಪಿಯು ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ವಿದ್ಯಾಭ್ಯಾಸ ಮಾಡಿದ್ದು, ಬಿಇ ಪದವಿಯನ್ನು ಶಿವಮೊಗ್ಗದ ಜವಾಹರಲಾಲ್ ನೆಹರು ನ್ಯಾಷನಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪಡೆದಿರುತ್ತಾಳೆ. ಶರ್ವಾಣಿ ಎಸ್ ಇವಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿರುತ್ತಾರೆ. ಅಕ್ಟೋಬರ್ 31ರಂದು ಇಲ್ಲಿನ ನಗರಸಭೆಯ ಕಾರ್ಯಾಲಯದಲ್ಲಿ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಅವರ ನೇತೃತ್ವದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶರ್ಮಿಳಾ ಮಾದನಗೇರಿಯವರು, ಮೊಟ್ಟ ಮೊದಲು ನಾನು ಶಿರಸಿ ಜನತೆಗೆ ಧನ್ಯವಾದ ಹೇಳುತ್ತೇನೆ. 14 ತಿಂಗಳು 3 ದಿನಗಳ ನಂತರ ಅವಧಿಯಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗಿದೆ ಎಂದರು. ಅಲ್ಲದೆ ಸರ್ಕಾರದಿಂದ ಯಾವುದೇ ವಿಶೇಷ ಅನುದಾನ ಬರಲಿಲ್ಲ ಮತ್ತು ಎಸ್ಎಫ್ಸಿ ಯೋಜನೆ ಅನುದಾನ, 15ನೇ ಹಣಕಾಸು ಯೋಜನೆಯಲ್ಲಿನ ಅನುದಾನ ಹಾಗೂ ವಿಶೇಷವಾಗಿ ಸಾರ್ವಜನಿಕರ ತೆರಿಗೆ ಹಣ ಸೇರಿದಂತೆ ಸುಮಾರು 10 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ ಬಳಸಿದ್ದೇವೆ. ಕೆಲವು ಕಾಮಗಾರಿಗಳು ಮುಗಿದಿವೆ, ಇನ್ನು ಕೆಲವು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ಶೆಟ್ಟಿ, ಮುಕ್ತಾ ಶೆಟ್ಟಿ, ನಾಗರಾಜ್ ನಾಯ್ಕ್, ಕಿರಣ್, ಅನೂರ್ ಶೆಟ್ಟರ್ ಮುಂತಾದವರು ಉಪಸ್ಥಿತರಿದ್ದರು. ಹಾಗಾಗಿ ಸರ್ಕಾರದಿಂದ 2 ವರ್ಷದಿಂದ ಯಾವುದೇ ವಿಶೇಷ ಅನುದಾನ ಏನು ಬರಲಿಲ್ಲ. ಯೂಶುವಲಿ ಏನ್ ಬರ್ತಿತ್ತು 15ನೇ ಹಣಕಾಸು ಎಸ್ಎಫ್ಸಿ ಅದಷ್ಟೇ ಬಂದಿದ್ದು ಬಿಟ್ರೆ ವಿಶೇಷವಾಗಿ ಏನು ಬರಲಿಲ್ಲ. ಜನರ ತೆರಿಗೆಯಲ್ಲೇ ನಾವು ಈ ಕೆಲಸಗಳನ್ನ ಹೆಚ್ಚಿನಾಗಿ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕಾಮಗಾರಿ ವಿಷಯಕ್ಕೆ ಬಂದಂತೆ, ಕಾಮಗಾರಿ ವಿಷಯದಲ್ಲಿ ಎಲ್ಲರೂ ವಾಟರ್ ಸಪ್ಲೈ, ಎಲೆಕ್ಟ್ರಿಕಲ್ಲು ಮತ್ತು ನೈರ್ಮಲ್ಯ ವಿಭಾಗಕ್ಕೆ ಸೇರಿ ಎಲ್ಲರೂ ವಿಭಾಗದಲ್ಲೂ ಕೈಗೊಂಡಂತ ಕೆಲಸಗಳನ್ನು ಹೇಳಕ್ ಹೋದ್ರೆ 15ನೇ ಹಣಕಾಸಿನಲ್ಲಿ ಬೀದಿ ದೀಪ ಅಳವಡಿಕೆಗೋಸ್ಕರ 25 ಲಕ್ಷ ಹಾಗೂ ಇಂದಿರಾ ಕ್ಯಾಂಟೀನಿಗೆ 20 ಲಕ್ಷ, ಒಟ್ಟು 45 ಲಕ್ಷ ಕಾಮಗಾರಿ ಪೂರ್ಣಗೊಂಡಿದೆ. 25-26 ಸಾಲಿನ 15ನೇ ಹಣಕಾಸು ಕ್ರಿಯಾ ಯೋಜನೆ, 25-26ನೇ ಸಾಲಿನ ಎಸ್ಎಫ್ಸಿ ಯೋಜನೆ ಕ್ರಿಯಾ ಯೋಜನೆ ಸೇರಿ 1,99,60,40,000 ಕೆಲಸಗಳ ಆದೇಶ ನೀಡಲಾಗಿದೆ. ಸ್ಥಾಯಿ ಸಮಿತಿ 29/11, 30/7, 30/9 ಮತ್ತು 18/10 ಸಭೆಗಳಲ್ಲಿ ಕೈಗೊಂಡಂತ ಒಟ್ಟು ಕಾಮಗಾರಿಗಳ ಮೊತ್ತ 5,77,23,000. ಇದರಲ್ಲಿ ಭಾಗಶಃ ಕಾಮಗಾರಿ ಪೂರ್ತಿಗೊಂಡಿದೆ, ಬಹಳಷ್ಟು ಇನ್ನು ಬಾಕಿ ಕಾಮಗಾರಿ ಪ್ರಗತಿಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
ಅದೇ ರೀತಿಯಲ್ಲಿ 24.10 ಮತ್ತು 7.25 ಯೋಜನೆ ಅಡಿಯಲ್ಲಿ ಶೌಚಾಲಯ ಇರ್ಬೋದು, ಕ್ರೀಡೆ, ವಿಕಲಚೇತನರಿಗೆ ತ್ರಿಚಕ್ರ ವಾಹನ, ಕಲೆ ಸಾಂಸ್ಕೃತಿಕ ಕ್ರೀಡೆ, SC/ST ಅಥವಾ ಇತರ ಬಡವರ್ಗದವರಿಗೆ ನೀಡಿದಂತಹ ಸೌಲಭ್ಯಗಳು ಇವೆಲ್ಲ ಸೇರಿದ್ರೆ ಸರಿಸುಮಾರು 38 ಲಕ್ಷದಷ್ಟು ಅವರ ಖಾತೆಗೆ ಈಗಾಗಲೇ ಜಮಾ ಆಗಿದೆ. ವಸತಿ ನಿಲಯಗಳಿಗೆ ಕೊಟ್ಟಂತ ಹಿಂದಿನ ಪತ್ರಿಕಾಗಳು ಕಾರ್ಯಕ್ರಮಗಳನ್ನು ನಡೆಸಿ ಮಾಧ್ಯಮದವರಿಗೆ ತಿಳಿಸಿದಾಗೆ SC/ST ಮತ್ತು BCM ವಸತಿ ನಿಲಯಗಳಿಗೆ 25 ಲಕ್ಷಗಳಷ್ಟು ಸಾಮಗ್ರಿಗಳನ್ನ ಈಗಾಗಲೇ ಕೊಟ್ಟಿದ್ದೇವೆ. ಇನ್ನು ಬಹಳಷ್ಟು ಕೊಡೋದಿದೆ. ಅದನ್ನ ಬಿಟ್ಟು 25 ಲಕ್ಷದಷ್ಟು ಕೊಟ್ಟಿದ್ದೇವೆ. ನೈರ್ಮಲ್ಯ ವಿಭಾಗಕ್ಕೆ ಹೇಳ್ಬೇಕಂದ್ರೆ ಘನತ್ಯಾಜ್ಯ ವಿಲೇವಾರಿಗಾಗಿ ಖರೀದಿಸಿದಂತ ಯಂತ್ರೋಪಕರಣಗಳಲ್ಲಿ ಸುಮಾರು 1 ಕೋಟಿಯಷ್ಟು ಯಂತ್ರೋಪಕರಣಗಳನ್ನ ಖರೀದಿ ಮಾಡಿದೆ. ಇದಿಷ್ಟು ನಾವು ಕಾಮಗಾರಿ ಹಂತದಲ್ಲಿ ಮಾಡಿದಂತ ತಮ್ಗೆ ಹೇಳಬೇಕು ಅಂದ್ರೆ ಸರಿಸುಮಾರು ಹೆಚ್ಚು ಕಡಿಮೆ 10 ಕೋಟಿಯಷ್ಟು ಹತ್ರ ನಾವು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಕ್ರಿಯಾ ಯೋಜನೆ ತಯಾರಿಸಿ ಕೆಲವಷ್ಟು ಆಗಿದೆ, ಕೆಲವಷ್ಟು ಪ್ರಗತಿಯಲ್ಲಿದೆ ಅಂತ ತಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.